ಅಕ್ಷಯ ತೃತೀಯ ಅಂದ್ರೆ ಕೇವಲ ಬಂಗಾರದ ಅಂಗಡಿಗೆ ಹೋಗಿ ಸಾಲಿನಲ್ಲಿ ನಿಲ್ಲೋದೆ, ಅಥವಾ ಇದು ಕೇವಲ ಶ್ರೀಮಂತಿಕೆಯ ಪ್ರದರ್ಶನವೋ? ಅಕ್ಷಯ ಅಂದ್ರೆ ಎಂದಿಗೂ ಸವೆಯದ ಅಥವಾ ನಾಶವಾಗದ ಅಂತ ಅರ್ಥ. ಈ ದಿನದ ಶಕ್ತಿ ಬರೀ ನಿಮ್ಮ ಕುತ್ತಿಗೆಯ ಬಂಗಾರದಲ್ಲಿಲ್ಲ, ನೀವು ಮಾಡುವ ಪ್ರತಿಯೊಂದು ಪುಣ್ಯದ ಕೆಲಸದಲ್ಲೂ ಇದೆ. ನಮ್ಮ ಇತಿಹಾಸದ ಪುಟಗಳನ್ನು ಒಮ್ಮೆ ತಿರುಗಿಸಿ ನೋಡಿದರೆ ಈ ದಿನದ ಪಾವಿತ್ರತೆ ಅರ್ಥವಾಗುತ್ತದೆ. ಪಾಂಡವರು ವನವಾಸದಲ್ಲಿದ್ದಾಗ ಶ್ರೀಕೃಷ್ಣನು ದ್ರೌಪದಿಗೆ ಎಂದಿಗೂ ಬರಿದಾಗದ ಅಕ್ಷಯ ಪಾತ್ರೆಯನ್ನು ನೀಡಿದ ಮಹೋನ್ನತ ದಿನವಿದು. ವೇದವ್ಯಾಸರು ಮಹಾಭಾರತವನ್ನು ಬರೆಯಲು ಆರಂಭಿಸಿದ್ದು, ಗಂಗೆ ಭೂಮಿಗೆ ಇಳಿದು ಬಂದಿದ್ದು ಇದೇ ದಿನ. ಸಂಪತ್ತಿನ ದೇವತೆಯಾದ ಲಕ್ಷ್ಮಿಯು ಕುಬೇರನಿಗೆ ಆಶೀರ್ವದಿಸಿ ಅವನನ್ನು ಸ್ವರ್ಗದ ಸಂಪತ್ತಿನ ರಕ್ಷಕನನ್ನಾಗಿ ಮಾಡಿದ ಪವಿತ್ರ ದಿನವಿದು. ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ. ಯಾಕೆ ಎಲ್ಲರೂ ಚಿನ್ನ ಬೆಳ್ಳಿಯನ್ನೇ ಖರೀದಿಸುತ್ತಾರೆ? ಇದು ಕೇವಲ ಬಡಾಯಿ ಕೊಚ್ಚಿಕೊಳ್ಳುವುದಕ್ಕಲ್ಲ. ಸನಾತನ ಧರ್ಮದಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನು ಲಕ್ಷ್ಮೀ ದೇವಿಯ ರೂಪ ಎಂದು ಪರಿಗಣಿಸಲಾಗುತ್ತದೆ. ಈ ದಿನ ಮನೆಗೆ ಲೋಹವನ್ನು ತರುವುದು ಲಕ್ಷ್ಮಿಯನ್ನು ಆಹ್ವಾನಿಸಿದಂತೆ ಎಂಬ ನಂಬಿಕೆ ಇದೆ. ಅಕ್ಷಯ ತೃತೀಯದಂದು ಯಾವುದೇ ಅಮೂಲ್ಯ ವಸ್ತು ಅಥವಾ ಬಂಡವಾಳ ತೊಡಗಿಸಿದರೆ ಅದು ಭವಿಷ್ಯದಲ್ಲಿ ಕ್ಷಯವಾಗದೆ ವೃದ್ಧಿಯಾಗುತ್ತಲೇ ಇರುತ್ತದೆ ಎಂಬುದು ಆಚರಣೆಯ ಹಿಂದಿನ ನೈಜ ಸಿದ್ಧಾಂತ. ಇದು ಕೇವಲ ಶಾಪಿಂಗ್ ಅಲ್ಲ, ನಮ್ಮ ಹಿರಿಯರು ನಮಗೆ ಕಲಿಸಿಕೊಟ್ಟ ಆರ್ಥಿಕ ಭದ್ರತೆಯ ಪಾಠ. ಕಷ್ಟದ ಕಾಲದಲ್ಲಿ ಬೆನ್ನೆಲುಬಾಗಿ ನಿಲ್ಲುವ ಚಿನ್ನವನ್ನು ಪವಿತ್ರ ದಿನದಂದು ಖರೀದಿಸುವುದು ಶುಭವೆಂಬ ಭಾವನೆ ನಮ್ಮ ಸಂಸ್ಕೃತಿಯಲ್ಲಿದೆ. ಆದರೆ ನೆನಪಿಡಿ, ಕೇವಲ ವಸ್ತುಗಳನ್ನು ಸಂಗ್ರಹಿಸುವುದು ಅಕ್ಷಯವಾಗುವುದಿಲ್ಲ. ಬಾಯಾರಿದವರಿಗೆ ನೀರು, ಹಸಿದವರಿಗೆ ಅನ್ನ ನೀಡುವುದು ಕೂಡ ಈ ದಿನದ ಶ್ರೇಷ್ಠ ಸಂಪ್ರದಾಯ. ಶಕ್ತಿ ಇದ್ದವರು ಬಂಗಾರ ಕೊಳ್ಳಿ, ಇಲ್ಲದವರು ಒಂದು ಸಣ್ಣ ಪುಣ್ಯದ ಕೆಲಸ ಮಾಡಿ. ಅದು ನಿಮ್ಮ ಬದುಕಿನಲ್ಲಿ ಅಕ್ಷಯವಾಗಿ ಉಳಿಯಲಿ. ಅಕ್ಷಯ ತೃತೀಯ ಕೇವಲ ಮಾರುಕಟ್ಟೆಯ ಹಬ್ಬವಲ್ಲ, ಇದು ನಮ್ಮ ಬದುಕಿನ ದಾರಿ ಮತ್ತು ದರ್ಶನ. ಎಲ್ಲರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು.